ನಮಸ್ಕಾರ. ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಹಿರಿಯೂರು ಸಾರ್ವಜನಿಕ ಸಮಾಲೋಚನೆ ಸಭೆ ಕಲಾಪದ ಸಂಪೂರ್ಣ ದೃಶ್ಯ, ಯಾರು ಏನು ಮಾತಾಡಿದ್ರು, ಏನು ಯಾವ ರೀತಿ ಖರ್ಚು ವೆಚ್ಚಗಳನ್ನ ಆಲೋಚನೆ ಮಾಡ್ತಾರೆ, ಸಂಪೂರ್ಣ ವಿವರ ನೋಡೋಣ ಬನ್ನಿ. ಅಲ್ಲ, ಎರಡೆರಡು ಮಾತು ಹೇಳೋಗ್ಬೋದೈತಿ. ಸಾರ್ವಜನಿಕರ ಸಭೆ ಸಮಾಲೋಚನಾ ಸಭೆ ಇವತ್ತು ಏನು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ರಿ ಸರ್? ಯಾವ ಉದ್ದೇಶ? ಇದು ಬಂದ್ಬಿಟ್ಟು ನಾವು ಪ್ರತಿ ವರ್ಷ ಏನು ನಮ್ಮ ನಗರಸಭೆ ಆಯವ್ಯಯ ಇರುತ್ತೋ ಅದನ್ನು ಪ್ರಥಮ ಮತ್ತು ಎರಡನೇದು ಸಾರ್ವಜನಿಕ ಸಭೆ ಮಾಡ್ತೀವಿ. ಇದ್ರದ್ದು ಏನು ಸಲಹೆ ಸೂಚನೆಗಳು ಬರ್ತಾವೋ, ನೀವೆಲ್ಲ ಏನು ಸಲಹೆ ಕೊಡ್ತೀವೋ ಅದನ್ನು ನಮ್ಮ ಕೌನ್ಸಿಲ್ ಬಾಡಿಯಲ್ಲಿ ಬಜೆಟ್ ಮೀಟಿಂಗ್ ಬಿಟ್ಟು ನಮ್ಮ ಆದಾಯ ತಕ್ಕಂತೆ ಏನು ತಗೊಂಡಾಗೆ ಪ್ರೋಗ್ರಾಮ್ ಮಾಡಬಹುದು ಅಂತ ಅದನ್ನು ನಾವು ಆಯವ್ಯಯ ಮಾಡ್ತೀವಿ. ಅಂದರೆ ನಾವು ಭಾಳ ಹಿಂದಿನಿಂದಲೂ ಪುರಸಭೆ ಬಜೆಟ್ನ ನೋಡಿದ್ವಿ. ಎಲ್ಲಿಂದ ಹೇಳ್ಬೇಕಂದ್ರೆ ಹೆಚ್ಚಪ್ಪ ಕಾಲದಿಂದ ಅಜಯ್ ಕುಮಾರ್ ಕಾಲದವರೆಗೂ ನಾವು ಬಜೆಟ್ ಮೀಟಿಂಗ್ ನೋಡಿದ್ವಿ, ಘಟಾನುಘಟಿಗಳ ವಾದಗಳು ನೋಡಿದ್ವಿ. ಇವತ್ತು ಅನೇಕ ನಗರದಲ್ಲಿ ಪಾರ್ಕ್ಗಳು, ಇವತ್ತು ಬಹಳಷ್ಟು ಪಾರ್ಕ್ಗಳು ಹಾಳಾಗಿವೆ. ಅವೆಲ್ಲ ಹಾಳಾಗೋದು ಒಂದೇ ಇಲ್ಲ, ಪಾರ್ಕ್ಗಳಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಿದೆ. ನಾವು ಅನೇಕ ಸರಿ ನಮ್ಮದೇ ಸುದ್ದಿ ಮಾಡಿದ್ದೆ, ನೆಹರು ಕ್ರೀಡಾಂಗಣದ ಪಾರ್ಕಲ್ಲಿ ಏನೆಲ್ಲ ನಡೀತದೆ ಅಂತ ಹೇಳ್ತಿದ್ದೆ. ಅಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿಕೊಂಡು, ಆ ಅಮಾಯಕರನ್ನ ಪಾರ್ಕ್ ಅಂತ ನಲ್ಲಿ ಕೂತ್ಕೊಂಡು ಟಾರ್ಗೆಟ್ ಮಾಡಿಕೊಂಡು ಬೇರೆ ಬೇರೆ ಚಟುವಟಿಕೆಗಳನ್ನ ನಡೀತಕ್ಕಂಥದ್ದನ್ನ ನಾವು ಹಲವಾರು ಸರಿ ನೋಡ್ತೀವಿ. ಬಹುಶಃ ನಾವು ದಾರಿನಲ್ಲಿ ಹೋದಾಗ ಅದನ್ನ ಗೆದ್ದು ನಾವು ಯಾರು ಮಕ್ಕಳು ಗೆದ್ದು ಓಡೋಗ್ತಾರೆ. ನನಗೆ ಅನ್ಸುತ್ತೆ, ಯಾಕೆ ಓಡೋದು, ನಾನು ಸುಮ್ಮನೆ ನನ್ನ ಪಡೆ ನಾನು ಬರ್ತಿದ್ದಲ್ಲ ಅಂತ ಅನ್ಸುತ್ತೆ. ಅವ್ರಿಗೆ ಗೊತ್ತಾಗ್ತದೆ, ಇವರು ಯಾಕೆ ಪತ್ರಕರ್ತರು ಬರ್ತಾರೆ, ನಾವು ಹೊರ ಇಡತಕ್ಕಂಥ ಏನೋ ಅವ್ರು ಗೊತ್ತಿಲ್ಲ. ಅವಾಗ ಅನ್ಸುತ್ತೆ ಇಲ್ಲಿ ಅಲ್ಲಿರ್ತಕ್ಕಂಥ ಯಾರೋ ಹುಡುಗನ ಯಾರೋ ಪ್ರಶ್ನೆ ಮಾಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ನೀವು ಆ ಪಾರ್ಕ್ಗಳನ್ನ ಅಭಿವೃದ್ಧಿಪಡಿಸಿದ್ರೆ, ನಗರದ ಮಧ್ಯೆ ಇರ್ತಕ್ಕಂಥ ಪಾರ್ಕ್ಗಳನ್ನೇ ನಮ್ಮ ನಗರಸಭೆ ಅಭಿವೃದ್ಧಿಪಡಿಸಲಿಕ್ಕಾಗಿಲ್ಲ. ಅದು ಒಂದು ಕೊಡ್ತೀರ, ಬಿಲ್ಡಿಂಗ್ 2 ವರ್ಷ ಕೊಟ್ಟಿರ್ತಾರೆ. ಅದು ಕೇಳಿದ್ರೆ ಸ್ವಲ್ಪ 2 ವರ್ಷ ಕೊಟ್ಟಿರ್ತಾರೆ, 3-4 ವರ್ಷ ಕಟ್ಟಿರ್ತಾರೆ. ನಷ್ಟಾಗದೇ ಆಗಿದೆ ನಗರಸಭೆ. ಅದು ನಾನು ಹೇಳ್ತಿರೋದು. ಅವ್ರೇನು ಮಾಡ್ತಾರೆ, ವಸತಿ ಯೋಜನೆ, ವಸತಿ ಅಂತ ತಗೊಂಡಿರ್ತಾರೆ ಲೈಸೆನ್ಸ್. ಅದು ಕಮರ್ಷಿಯಲ್ ಕಟ್ಟಿರ್ತಾರೆ. ವಸತಿ ಅಂತ ಕಂದಾಯ ಕಮ್ಮಿ ಆಗುತ್ತೆ, ಕಮರ್ಷಿಯಲ್ ಅಂತ ಜಾಸ್ತಿ ಆಗುತ್ತೆ. ಅಲ್ಲಿ ನಿಮ್ಗೆ ನಷ್ಟ ಆಗುತ್ತಲ್ಲ, ಅದನ್ನು ಸ್ವಲ್ಪಡಿಸ್ಬೇಕು. ಅದ್ರ ಜೊತೆಗೆ ಭಾಳಷ್ಟು ಫುಟ್ಪಾತ್ಗಳಲ್ಲಿ ದುಡ್ಡು 20 ರೂಪಾಯಿ ವಸೂಲು ಮಾಡ್ತಾರೆ. ಆದರೆ ರಸ್ತೆ ಅಡ್ಡಗಾಲಿರ್ತಾರೆ ಅನ್ನೋದು ತಮ್ಮ ಗಮನ ಕೊಡೋಲ್ಲ. ಬರೀ ಅವ್ರ ವಸೂಲು ಮಾಡ್ತಾ ಹೋಗ್ತಾರೆ. ಇನ್ನೊಂದು ಸ್ಕೂಲ್ ಫ್ರೀನಾಗಿದ್ದು ಅವ್ರು ತಂದು ನೀವು ಹಾಕಿಬಿಟ್ರಿ ಮೇಲ್ಗಳಲ್ಲಿ ಎಷ್ಟು ಟ್ರಾಫಿಕ್ ಆಯ್ತು. ಅದಕ್ಕೆ ಅದನ್ನು ವಸೂಲು ಮಾಡೋದು ತಪ್ಪಿಸ್ಬೇಕು. ರಸ್ತೆನ ಫುಟ್ಪಾತ್ ಕರೆಕ್ಟಾಗಿ ತೆರವು ನೋಡೋದು. ಆವಾಗ ನಿಮ್ಮ ನಗರಸಭೆಗೆ ಒಳ್ಳೆಯ ಹೆಸರು ಬರುತ್ತೆ. ಅದ್ರ ಜೊತೆಯಲ್ಲಿ ನೀವು ಮಟನ್ ಮಾರ್ಕೆಟಲ್ಲಿ ಸುಮ್ಮನೆ ಅಲಾಜ್ ಮಾಡ್ತೀರ, ದುಡ್ಡು ತಗೊಳ್ತೀರ, ಆದರೆ ವ್ಯವಸ್ಥೆ ಸರಿ ಇಲ್ಲ. ಯಾವ ಕೆಟ್ಟಿದ್ದಲ್ಲ ಕೊಡಿ 700 ರೂಪಾಯಿ ಮಾಡ್ತಾರೆ. ಸಾವಿರಕ್ಕೆ ಎಷ್ಟೊಂದು ಆಗುತ್ತೆ. ನಿಮ್ಮ ಆದಾಯ ಎಷ್ಟು ಮುಖ್ಯನೋ ಜನಕ್ಕೆ ಹಿತ ಕಾಪಾಡೋದು ಅಷ್ಟೇ ಮುಖ್ಯ ಆಗಬೇಕು. ಹಂಗಾಗಿ ಮಾತ್ರ ನಗರಸಭೆ ಚೆನ್ನಾಗಿ. ಆಮೇಲೆ ನಿಮ್ಮಲ್ಲಿ ಏನೇನು ಸೋರ್ಸು ಹಿಂದೆ ಇತ್ತು, ಈಗ ಪಾರ್ಕ್ಗಳು ಮೇಂಟೈನ್ ಮಾಡ್ಕೊಂಡು ಕೇಳ್ತಾರೆ. ಪಾರ್ಕ್ ಮೇಂಟೆನೆನ್ಸ್ ಎಲ್ಲೂ ಮಾಡಿಲ್ಲ. ಬರ್ಬೇಕಾದ್ರೆ ಪ್ರಾವಿಷನ್ ಮಾಡ್ಕೊಳ್ತಾರೆ. ಮತ್ತು ಅದು ಏನೋ ಹೋಗುತ್ತೆ, ಪ್ರಾವಿಷನ್ ಮಾಡ್ಕೊಂಡು ಇದು ದುಡ್ಡೇ ತಾನೇ ಕಂದಾಯ ವಸೂಲು ಮಾಡಿ ದುಡ್ಡು ಪ್ರಾವಿಷನ್ ಮಾಡೋದು ಉಪಯೋಗ ಆಗ್ತಿಲ್ಲ ಅಂತ ನಾನು ಹೇಳ್ತಿರೋದು ಅಲ್ವಾ? ಅದು ಉಪಯೋಗ ಆಗುತ್ತೆ. ಆಮೇಲೆ ಸಾರ್ವಜನಿಕವಾಗಿ ಏನೋ ಹಿಂದೆ ಅಂಗಡಿಗಳು ಆಗೋಯ್ತು, ಅದನ್ನು ತಪ್ಪಿಸಿದಿಲ್ಲ, ಬಹಳ ಸಂತೋಷ. ಅದ್ರ ಜೊತೆಗೆ ಸೊಳ್ಳೆ ಅವಳಿ ನಾಯಿ ಅವಳಿಗೂ ಜಾಸ್ತಿ ಆಯಿತು. ಇದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಆಮೇಲೆ ಆದಷ್ಟು ಬಹಳಷ್ಟು ಜನ ಅನ್ನಾಚಾರ್ಯದ ಮನೆಗಳು ಬಹಳಷ್ಟು ವೇದಾವತಿನಗರ ಇರ್ಬೋದು, ವರ್ಷಘಾಟ್ ಇರ್ಬೋದು, ಗೋಪಾಲಪುರ ಇರ್ಬೋದು, ಬಹಳಷ್ಟು ಅನ್ನಾಚಾರ್ಯರು. ಅವಕ್ಕೇನಾದರೂ ಪರಿಹಾರ ಕಂಡುಹಿಡಿಬೇಕು. ನೀವು ಇಲ್ಲಾಂದ್ರೆ ಆದಾಯ ಬರೋದಿಲ್ಲ. ಬರೀ ನೀರು ಕೊಡ್ತೀರಾ, ಲೈಟ್ ಕೊಡ್ತೀರಾ, ರಸ್ತೆ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಆದಾಯ ಬಗ್ಗೆ ಚಿಂತನೆ ಮಾಡೋದಿಲ್ಲ. ಸರ್ಕಾರದ ಮಟ್ಟದಲ್ಲಿ, ಜಿಲ್ಲಾ ಮಂತ್ರಿಗಳ ಲೆವೆಲಲ್ಲಿ ಏನು ಮಾಡಬೇಕು, ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಪರಿಹಾರ ಕಂಡುಹಿಡಿದ್ರೆ ನೋಡಿ. ಮೊನ್ನೆಲ್ಲ ಕೋಟಿ ಮಾಡಿದ್ದರು 10% ಕೊಟ್ಟರು, ಅದು ಉಪಯೋಗ ಕೊಡಲಿಲ್ಲ, ಕಂದಾಯಕ್ಕೆ ಉಪಯೋಗ ಕೊಡಲಿಲ್ಲ. ಮೊನ್ನೆ ಸುಧಾಕರ್ ಸಾಹೇಬರು ಕೊಡ್ತಾರೆ ಅಂತಂದು ಅದು ಉಪಯೋಗ ಕೊಡೋಲ್ಲ. ಮೊದಲು ರೆಕಾರ್ಡ್ ಆಗಬೇಕು, ಖಾತೆ ಆಗಬೇಕು, ಕಂದಾಯ ಫಿಕ್ಸ್ ಆಗಬೇಕು. ಭಾಳಷ್ಟು ಜನ ನೆಲ್ಲಿಗಳು ಹಾಗೇ ಇರೋದು.
ಅದಕ್ಕೆ ಸರಿಯಾದ ಕ್ರಮ ಇಲ್ಲ, ಹಾಗಾಗಿ ಕಮ್ಮಿ ಆಗ್ತಿದೆ. ಅದನ್ನೆಲ್ಲ ಮಾಡಬೇಕಾಗುತ್ತೆ. ಆಮೇಲೆ ಲೇಔಟ್ಗಳಲ್ಲಿ ಎನ್ಒಸಿಗಳು ಕೊಡ್ತೀರಾ, ಲೇಔಟ್ ಎನ್ಒಸಿ ಅಂತ, ಅಲ್ಲಿ ಆದಾಯ ಭಾಳ ಕಮ್ಮಿ ಮಾಡಿರ್ತೀವಿ. ಎನ್ಒಸಿಗಳಲ್ಲಿ ಜಾಸ್ತಿ ಮಾಡಬೇಕು. ಅವ್ನು ಲಕ್ಷಾಂತರ ದುಡ್ಡು ಬಿಡ್ತಾರೆ ಅವನು ಲೇಔಟ್ ಮಾಡೋದು. ನೀವೇನು ಮಾಡ್ತೀರಾ, ಬೇರೆ ಕಡೆ ಡೈವರ್ಟ್ ಆಗುತ್ತೆ ದುಡ್ಡು, ನಿಮಗೆ ಬರೋದು ಮಾತ್ರ ಕಮ್ಮಿ ಬರುತ್ತೆ. ಹಾಗಾಗಬಾರ್ದು ಅಧ್ಯಕ್ಷೆ. ನಿಮಗೆ ಎಷ್ಟು ಬರಬೇಕು ಅಷ್ಟು ಹೊರಗೆ ಮಾಡ್ಕೊಳ್ಳೇಬೇಕು. ಉಳಿದ ಜಗನಾಗಿ ಹೊರಗಡೆ ಹೋಗಿ ನಮಗೆ ಬೇಡ. ನಗರಸಭೆಗೆ ಏನು ಬರ್ಬೇಕಂದ್ರೆ ನಾವು ಮಾಡ್ಕೊಳ್ಳೇಬೇಕು. ಇಷ್ಟೇ ನಮ್ಮ ಮಾತು. ಸಂಸ್ಥಾನ ನಮ್ಮಲ್ಲಿ ಈ ನಲ್ಲಿ ಕಂದಾಯಕ್ಕೆ ಹೋಗ್ತಾ ಇದೆ, ವಸೂಲಿಗೆ ಹೋಗ್ತಾ ಇದೆ. ಈಗ ನಾನು ನಮ್ಮ ಕೌನ್ಸಿಲ್ ನನ್ನ ಮನೆ ಹತ್ರ ಬರ್ತಾರೆ, ನಲ್ಲಿ ಕಂದಾಯ ಕಟ್ಟಿದ್ದೀನಿ ಹೆಂಗೆ ಅಂತ ಕೇಳ್ತೀನಿ. ನಾನು ಹೇಳ್ತೀನಿ ನನ್ನ ನಲ್ಲಿ ಕಂದಾಯ ಹಂಗಂತ ಅಕ್ಕಪಕ್ಕ ಮನೆಯಲ್ಲ ಮಾಫಿ. ಇದು ಎಷ್ಟು ದಿವಸ ನಡೀತು ಸ್ವಾಮಿ? ಇದು 1ನೇ ವಾರ್ಡಲ್ಲಿ ಆ್ಯಕ್ಚುಲಿ ನಾನು ತೋಟಕ್ಕೆ ಹೋಗ್ಬೇಕಾದ್ರೆ ನಾನು ನಮ್ಮ ಬಿಲ್ ಕಲೆಕ್ಟರ್ಗಳ ಹೆಸರು ಹೇಳೋದಿಲ್ಲ, ಹೇಳಿದ್ರೆ ಅದು ನೇರವಾದ ಆರೋಪ ಆಗುತ್ತೆ. ಅಲ್ಲೊಬ್ರು ಮಾಜಿ ಕೌನ್ಸಿಲರ್ ಇದೆ, ಮಾಜಿ ಕೌನ್ಸಿಲರ್ ಮನೆ ಬಿಟ್ಟು ಅಕ್ಕಪಕ್ಕದವ್ರದ್ದೆಲ್ಲ ಕೇಳ್ತಾ ಇದ್ರು ಅವರು. ಅಲ್ಲಿ ಜನ ಹೇಳಿದ್ರು ಮಾಜಿ ಕೌನ್ಸಿಲರ್ ವಸೂಲಿ ಮಾಡ್ತೀವಿ ಇಲ್ಲಪ್ಪ ಅಂತ. ಅವ್ರದ್ದು ಹೆಂಗಣ ಬಿಡೋಣ ಹೋದೆ, ನಾವು ಕಟ್ಟಲ್ಲ ಹೋರಿ ಅಂತ. ಹಿಂಗಾದ್ರೆ ವ್ಯವಸ್ಥೆನ ಇಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಒಂದು ವ್ಯವಸ್ಥೆ ಕೊಡ್ಬೋದು. ಆದರೆ ತಳಾಂತದ ನೌಕರರು ಅದನ್ನು ಎಫೆಕ್ಟಿವ್ ಆಗಿ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡದಲ್ಲೇ ಇದ್ದರೆ, ಅಥವಾ ನಾನು ಯಾವುದೋ ಒಂದು ಮರ್ಜಿಗೆ ಯಾರ್ದೋ ಒಬ್ಬರದ ಇದನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಾನು ಈ ಥರ ಮಾಡಿದರೆ ಕೆಲಸ, ನಮ್ಮ ಯೋಚನೆ ಫೇಲ್ ಆಗುತ್ತೆ. ಅಲ್ಲಿ ನಾವು ಫೇಲ್ ಆಗಿದ್ದೀವಿ ಅಂದರೆ ಮತ್ತೆ ಒಂದ್ಸಲ ರೆವಿನ್ಯೂ ಗೊತ್ತಾಗುತ್ತೆ. ಆಮೇಲೆ ಮಾನ್ಯ ಅಧ್ಯಕ್ಷರು ಹೇಳ್ತಾ ಇದ್ರು, ನಾವು ದಿವಸಕ್ಕೆ 1-2 ಮಾತ್ರ ದೊಡ್ಡ ಬಿಲ್ಡಿಂಗ್ ಮಾಡಲಿಕ್ಕೆ ಆಗ್ತಾ ಇದೆ, ಇನ್ನೂ ಮಾಡೋಕ್ಕಾಗ್ತಾ ಇಲ್ಲ ಬೇರೆ ಅಂತ. ಆಯಿತಾ, ಒಂದು ಕೆಲಸ ಮಾಡಿ, ಸಾಯಂಕಾಲದ ಹೊತ್ತು 4:30-5 ಗಂಟೆ ಮೇಲೆ ನಮ್ಮ ಸ್ಟಾಫ್ನ ಸಂಪೂರ್ಣ ಅದಕ್ಕೆ 1 2 ಅವರ್ಸ್ ಬಳಸಿ 1 ಗಂಟೆ ಲೇಟಾಗಿ ಹೋಗಿ ಮನೆಗೆ ಏನು ಪ್ರಾಬ್ಲಮ್ ಇಲ್ಲ. ಆಯಿತಾ, ಆ ವಾರ್ಡಿಗೆ ಹೋಗ್ತಾರೆ ಅಂದರೆ ಅಲ್ಲಿ ಕೌನ್ಸಿಲರ್ಗಳು ಬರ್ತಾರೆ, ಅವರು ಹೋಗಿ ನಾವು ಬರ್ತೀವಿ, ಅವರು ಬರಲ್ಲ, ಎಲ್ಲ ಸಂಬಂಧದಲ್ಲೇ ಆಗಿ ಇದು ಸ್ವಲ್ಪ ನಾವು ದಿವಸಕ್ಕೆ 1-2 ಮಾಡ್ತಾ ಹೋದರೆ ಇನ್ನು ನಮಗೆ ಉಳಿದಿರ್ತಕ್ಕಂಥ ಸಮಯ 9 ತಿಂಗಳಿದೆ. ಅದರಲ್ಲಿ ಮತ್ತೆ ತಿರ್ಗಾ ನಾವು ಬೇರೆ ಬೇರೆ ಪ್ರತಿ ದಿವಸ ನಾವು ಅದನ್ನೇ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇದು ನಮ್ಮ ಅವಧಿ ಮುಗಿಯೋದ್ರೊಳಗೆ ಇಡೀ ಟೌನ್ನ ನಾವು ಏನಾದರೂ ಟ್ಯಾಕ್ಸೇಷನ್ನ ಕರೆಕ್ಟಾಗಿ ತಗೊಂಡು ಬಂದು ಫಾರ್ಮೇಟಲ್ಲಿ ಎಲ್ಲರಿಗೂ ಏನು ಸರ್ಕಾರದ ರೂಲ್ಸ್ ಪ್ರಕಾರ ನಾವು ಅದನ್ನು ಅವ್ರನ್ನೆಲ್ಲರೂ ಒಂದು ಬುಕ್ಕಿಗೆ ಎಂಟ್ರಿ ಮಾಡಿದ್ದೀವಿ ಅಂದರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಬಾಡಿ, ಮುಂದಿನ ದಿನಗಳಿರ್ತಕ್ಕಂಥ ನಗರಸಭೆ ಯಾವುದೇ ಸರ್ಕಾರದ ಅನುದಾನಗಳಿಗೆ ನಕಾಲಲ್ಲ. ನಮ್ಗೆ SFC ಬರಲಿಲ್ಲ, ಪಬ್ಲಿಕ್ ಫೈನಾನ್ಸ್ ಬರಲಿಲ್ಲ, ಆಮೇಲೆ BRGF ಕ್ಯಾನ್ಸಲ್ ಆಯಿತು, ನಾವು ಆಮೇಲೆ ಇದು ಕರೋನಾ ಬಂದು ನಮ್ಗೆ 2 ವರ್ಷ ಫಂಡ್ ಇಲ್ಲ. ಈ ಸತಿ ಅನುಭವಿಸಿದಷ್ಟು ಆರ್ಥಿಕ ಸಂಕಷ್ಟ ನಗರಸಭೆ ಯಾವತ್ತೂ ಅನುಭವಿಸಿಲ್ಲ ಅಂತ ನನ್ನ ಅನಿಸಿಕೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಈ ತೊಂದರೆ ಬರಬಾರ್ದು ಅಂದರೆ, ಒಂದು ನಗರಸಭೆ ಅಂದರೆ ಅದಕ್ಕೆ ಮಿನಿಮಮ್ ಒಂದು 15-20 ಕೋಟಿ ರೂಪಾಯಿ ಆದಾಯ ಬರೋದಿರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ನಾವು ಯೋಚನೆ ಮಾಡೋದು ಕೂಡ ಕರೆಕ್ಟಾಗಿದೆ ಅಂತ ಅನಿಸುತ್ತೆ. ಯಾಕಂದರೆ ನಿಮಗೆ ಯಾಕೆ ನೀವೇ ಅಲ್ಲಿರ್ತಕ್ಕಂಥ ನಿಮ್ಮ ಟ್ಯಾಕ್ಸೇಷನ್ ಸಿಸ್ಟಮ್ ಬಿಗಿ ಮಾಡ್ಕೊಳ್ಳಿ ಅಂತ. ಹಂಗಾಗಿ ಈ ನಿಟ್ಟಿನಲ್ಲಿ ಎಲ್ಲವೂ ನೆಕ್ಸ್ಟ್ ಅಭಿವೃದ್ಧಿ ಕಾರ್ಯ ಇರ್ಬೋದು, ಕ್ಲೀನಿಂಗ್ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ಅವೆಲ್ಲವೊಂದು ಜೊತೆಗೆ ಇದಕ್ಕೆ ಮುಖ್ಯ ಆದ್ಯತೆ ಕೊಟ್ಟರೆ ನಗರಸಭೆ ಸಶಕ್ತಗೊಳ್ಳುತ್ತೆ ಅಂತ ನನ್ನ ಅಭಿಪ್ರಾಯ ಮಾಡಿದೆ. ನಮ್ಮೂರೊಂದು ಒಳ್ಳೆ ಕಡೆಗೆ ಹೋಗ್ತದೆ. ಬಹುಶಃ ಅದು ಈತ ಅಜಯ್ ಕುಮಾರ್ ಕಾಲದಲ್ಲಿ, ಅಂಬಿಕ್ ಅವ್ರ ಕಾಲದಲ್ಲಿ, ವಾಸಿಂ ಅವರು ಅವಾಗ ಒಂದು ನಮ್ಮೂರಿಗೆ ಒಂದು ಸ್ನ್ಯಾಕ್ಸ್ ಸ್ಟ್ರೀಟ್ ಆಯ್ತಪ್ಪ, ಒಂದು ಫುಡ್ ಕೋರ್ಟ್ ಆಯಿತು ಅಂತಕ್ಕಂಥದ್ದನ್ನ ನೆನಪಿಸ್ಕೋಬೋದು. ಹೀಗೆ ಹಲವಾರು ಒಳ್ಳೊಳ್ಳೆ ಕೆಲಸಗಳಿದ್ದಾರೆ ಮನಸ್ಸು ಮಾಡಿದರೆ. ಆಮೇಲೆ ಬಂದಿರೋದೆಲ್ಲ ಹೇಳ್ತಾರೆ, ಸ್ವಲ್ಪ ಅವೇನೋ ವಯಸ್ಸಾಗಿದೆ ಅದಕ್ಕೆ ಲಾಡ್ಜ್ಗಳು ಮಾಡೋಲ್ಲ, ರೂಮು 30 ಇರ್ತವೆ, ನಿಮ್ಮ ಲೆಕ್ಕಕ್ಕೆ 20 ಕೊಟ್ಟಿರ್ತಾರೆ. ಎಲ್ಲ ಹಾಸ್ಪಿಟ್ಲು, ಪ್ರೈವೇಟ್ ಹಾಸ್ಪಿಟ್ಲು, ಲಾಡ್ಜ್ಗಳು, ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಯಾವೂ ಬಿಡ್ತಾ ಇಲ್ಲ. ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ. ನಮಗೆ ಇವಾಗ ಆಲ್ರೆಡಿ 15 ಒಂದು ದಿನಕ್ಕೆ ಬರೀ 1-2 ಚೆಕ್ ಮಾಡೋಕ್ಕಾಗ್ತಾ ಇದೆ. ನಮಗೆ ಬೇರೆ ಕೆಲಸಗಳು ಭಾಳ ಇರೋದ್ರಿಂದ ನಮಗೆ ಸ್ವಲ್ಪ ಕಾಲಾವಕಾಶ ಆಗ್ತಾ ಇದೆ. ನೀವು ಹೇಳಿದ್ನ 100% ನಾವು ಬಿಡಲ್ಲ, ಮಾಡ್ತೀವಿ. ನಗರಸಭೆಗೆ ಅದು ಫಂಡಿಂಗ್ ಇಲ್ಲ ಅಂತ ಇದು ಮಾಡ್ತಿದ್ದಾರೆ ಅಷ್ಟೇ. ಅದಂತೂ 100% ಈಗ ಏನಿದೆ ಅದನ್ನ ಮಾಡ್ತಾರೆ. ಅನಿಲ್ ಸರ್ ಮೈಕ್ ಇಟ್ಕೊಳ್ಳಿ, ನಿಂತ್ಕೊಬಿಡಿ, ಆರಾಮಾಗಿ ನಿಂತ್ಕೊಳ್ಳಿ.
ತ್ರಿಶಾಣ ಹೇಳ್ದಂಗೆ ಕಂದಾಯದ ಹಳೆಯದು ಎಲ್ಲ ಒಂದು ಲೀಸ್ಟ್ ಮಾಡಿದೆ. ಕಮರ್ಷಿಯಲ್ ಬಿಲ್ಡಿಂಗ್ ಒಂದು 3 ಲೀಸ್ಟ್ ಮಾಡಿದ್ರೆ ಅದರಲ್ಲಿ 15-20 ಅಳತೆ ಮಾಡಿ ಕಂದಾಯ ಫಿಕ್ಸೇಷನ್ ಮಾಡಿದ್ರೆ ಆಮೇಲೆ ಡಿಮ್ಯಾಂಡ್ಸ್ ಎಲ್ಲ ಅದು ಕ್ಲಿಯರಿಟಿ ಬರಲ್ಲ ವಿಡಿಯೋ. 100ಕ್ಕೆ 100 ಕಂದಾಯ ವಸೂಲಿ ಆಗುತ್ತೆ. ಉಪಾಧ್ಯಕ್ಷರೇ, ಸ್ಥಾಯಿ ಸಮಿತಿ ಅಧ್ಯಕ್ಷರೇ, ಸಹಾಯಕರೇ, ಎಲ್ಲ ಸಾರ್ವಜನಿಕರು, ಏನು ಇವತ್ತು ಸಮಾಲೋಚನಾ ಸಭೆ ಇವತ್ತು ಕರೆದಿರುವ ಉದ್ದೇಶ, ಇದು 2ನೇ ಸಮಾಲೋಚನೆ ಸಾರ್ವಜನಿಕ ನಗರದಲ್ಲಿ ಅತಿ ಹೆಚ್ಚಾಗಿ ಬೆಳೀತಕ್ಕಂಥ ಏರಿಯಾಗಳು ವಾರ್ಡ್ಗಳು 31 ಆಗಿದೆ, 27 31 ಆಗಿದೆ, ಇನ್ನೂ ಹೆಚ್ಚಿಗೆ ಆಗ್ತವೆ. ಹಾಗಾಗಿ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ. ಕಂದಾಯ ಈಗ ನಾವೇನು ಹಿಂದೆ ವಸೂಲು ಮಾಡ್ತಿದ್ವೋ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ವಿ. ಈಗ ಪ್ರಥಮವಾಗಿ ನಾವೇನು ಮಾಡಬೇಕು, ಸಾರ್ವಜನಿಕರು ಸಹಕಾರ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಪ್ರಥಮವಾಗಿ ನಗರಸಭೆ ಆಯುಕ್ತರು ಮತ್ತು ಅಧ್ಯಕ್ಷರು ಸೇರಿ ಇಲ್ಲಿ ಬರ್ತಕ್ಕಂಥ ಕಂದಾಯ ಎಷ್ಟು ಬರ್ತಾ ಇದೆ. ಈ ನಲ್ಲಿಗಳು ನಾವು ರೆಗ್ಯುಲೇಷನ್ ಮಾಡಿ ಸುಮಾರು 2 ವರ್ಷ ಆಗಿರಬೇಕು. ಅಕ್ರಮ ಸಕ್ರಮ ಮಾಡಿದಾಗ ಎಷ್ಟು ಅಮೌಂಟ್ ಕಟ್ಟಬೇಕು ಅಂತ ಹೇಳಿ ಒಂದು ರೆಗ್ಯುಲೇಷನ್ ಮಾಡಿದ್ವಿ. ಇದುವರೆಗೂ ಅದು ಆಕ್ಷನ್ ಆಗಿಲ್ಲ ನನಗೆ ತಿಳಿದ ಮಟ್ಟಿಗೆ. ಅದು ಯಾಕೆ ಆಗಿಲ್ಲ? ಅದಾಗ್ತಾನೆ. ಈಗ ನನ್ನ ವಾರ್ಡ್ನಾಗೆ ತಾಂತೀನಿ, ಎಲ್ಲರೂ ಫ್ರೀ ನಾವು ನೀರು ತಾಂತಾ ಇದೀವಿ. ಪ್ರತಿಯೊಬ್ಬರಿಗೂ ಒಂದು ದಿವಸ ನೀರಿಲ್ಲ ಅಂದ್ರೆ ಗಲಾಟೆ ಮಾಡ್ತಾರೆ. ನಾವು ಕಂದಾಯ ಕಟ್ಟಲ್ಲ ಅಂತ ಅವ್ರು ಹೇಳಲ್ಲ. ಈಗ ಒಂದು ಟಿವಿ ನೋಡ್ಬೇಕಾದ್ರೆ ಬಂದಾತಂದ್ರೆ ದುಡ್ಡು ಕಟ್ತಾರೆ. ನೀರಿಗೆ ಯಾರೂ ಯಾವುದೇ ಕಾರಣದ ಕಂದಾಯ ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ನಾವೊಂದು ಟೀಮ್ ಮಾಡಿ ಈಗ ಹೋಗ್ತಾ ಇದಾರೆ. ಆ ಟೀಮ್ ರೆಸ್ಪಾನ್ಸ್ ಏನು ಬರ್ತಾ ಇದೆ ಆಯ್ತು ಈಗ ಹೋಗ್ತದಾರಲ್ಲ ಕಲೆಕ್ಷನ್ಗೆ ಏನು ಬರ್ತದೆ? ಅನಧಿಕೃತ ನಲ್ಲಿಗಳದ್ದು ಪಟ್ಟಿ ಮಾಡಿದರೆ ಅದನ್ನೆಲ್ಲ ಈಗ ಡಿಮ್ಯಾಂಡಿಂಗ್ ರೈಸ್ ಮಾಡ್ತಾ ಇದ್ದೀವಿ. ಖಾತೆಗೆ ಎತ್ತಿದ್ದೀವಿ. ಫಸ್ಟ್ ಖಾತೆಗೆ ಬಂದುಬಿಟ್ರೆ ಆಟೋಮೆಟಿಕ್ ಡಿಮ್ಯಾಂಡ್ ಇವತ್ತು ಬೇರೆ ನಾಳೆ ಕಟ್ಟಲೇಬೇಕು. ಯಾರು ಕಟ್ಟಿದ್ರೆ ಅವ್ರು ಕಟ್ಟಿಸ್ಕೊಂಡ್ಬರ್ತಿದ್ದಾರೆ, ಯಾರು ಕಟ್ತಿಲ್ಲೋ ಅವ್ರನ್ನ ಇಲ್ಲಿ ತಗೊಂಡು ದಂಡದ ಸಮೇತ ಬಡ್ಡಿ ಸಮೇತ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಒಂದೇ ನಿಮಿಷ, ನಮ್ಮ ಸಣ್ಣಪ್ಪರು ಹೇಳೋದಕ್ಕೆ ಒಂದು ಸಬ್ಮಿಷನ್. ಈಗ ನಮಗೆ ಯಾವುದೇ ಮನೆ 3 ಹಫ್ತೆ 4 ಹಫ್ತೆ ಇರುತ್ತೆ ಬಾಡಿಗೆಗಳೆಲ್ಲ ಕೊಟ್ಟಿದ್ದಾರೆ. ಒಂದು ನಲ್ಲಿ ಕಲೆಕ್ಷನ್ ತೊಗೊಂಡು ಅವ್ರು ನಮಗೆ ಹೇಳ್ತಾರೆ, ನಗರಸಭಾ ಸದಸ್ಯರು ಏರಿಯಾದಲ್ಲಿ ಇರೋರಿಗೆ ಅರ್ಧ ಗಂಟೆ ಜಾಸ್ತಿ ನೀರು ಬಿಡಿಸಿ ಅಂತ. ಯಾಕಂದರೆ ಅಲ್ಲಿರೋ 10 ಜನದ ಪೂರೈಕೆ, ನೀರಿನ ಪೂರೈಕೆ ಅವ್ರಿಗೆ ಹಾಕ್ಬೇಕಂದ್ರೆ ಕೆಲವರು 2 ಕಲೆಕ್ಷನ್ ತೊಗೊಂಡಿದ್ದಾರೆ. ಒಂದು ಲೆಕ್ಕ ಇರುತ್ತೆ, ಇನ್ನೊಂದು ಲೆಕ್ಕ ಇರೋದು. ಇದು ಎಲ್ಲ ವಾರ್ಡಲ್ಲೂ, ಎಲ್ಲ ರಸ್ತೆಯಲ್ಲೂ, ಪ್ರತಿಯೊಂದು ರಸ್ತೆಯಲ್ಲೂ ನಿಮಗೆ ಇಂಥ ಒಂದು 2, 3, 4 ಸಿಗ್ತವೆ. ಅದನ್ನು ದಯವಿಟ್ಟು ಗಮನಿಸಕ್ಕೆ ಹೇಳಿ. ಅದನ್ನು ನಾವಲ್ಲೇ ಮಾಡ್ತೇವೆ. ವಾರ್ಡ್ಗೆ ವಾಲ್ಮನ್ ಒಬ್ರು ಇರ್ತಾರೆ. ಅದ್ರ ಜೊತೆಗೆ ನಗರಸಭೆ ಒಬ್ಬರನ್ನ ಬಿಟ್ಟರೆ ಬೇಕಾದ್ರೆ ನನ್ನ ವಾರ್ಡಿಗೆ ನಾನು ಹೋಗ್ತೀನಿ. ದುಡ್ಡು ಪ್ರತಿಯೊಬ್ಬರು ಕಟ್ಟಕ್ಕೆ ರೆಡಿ ಇದ್ದಾರೆ. ಯಾಕೆ ಕಲೆಕ್ಷನ್ ಮಾಡ್ತಿಲ್ಲ ಅಂತ ನಾನು ಕಟ್ಟಿಸ್ತೀನಿ. ಈಗ ಪ್ರತಿಯೊಬ್ಬರು ಕಟ್ಟಕ್ಕೆ ರೆಡಿ ಇದ್ದಾರೆ, ಕಟ್ಟಿಸ್ಕೊಂಬಕ್ಕೆ ರೆಡಿ ಇರ್ಬೇಕು ತಾನೆ ನಾವು. ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ವರ್ಷದಲ್ಲಿ ಹೋಗ್ತಾ ಇದ್ದಾರೆ ಸರ್. ಬ್ಯಾಚ್ ಮಾಡಿದ್ದಾರೆ, 3 ಬ್ಯಾಚ್ ಎಲ್ಲ ಮಾಡ್ಕೊಂಡಿದ್ದಾರೆ ಅಲ್ವಾ? ಹೋಗ್ತದಲ್ಲ, 3 ಬ್ಯಾಚ್ ಮಾಡ್ಕೊಂಡು ಫೀಲ್ಡಿಗೆ ಹೋಗ್ತಿದ್ದಾರೆ, ವಸೂಲಿನೂ ಮಾಡ್ಕೊಂಡು ಬರ್ತಿದ್ದಾರೆ, ಪಟ್ಟಿನೂ ಮಾಡಿದ್ದಾರೆ. ಈಗ ನಾನು ಹೇಳೋದು ಬರೀ ಪಟ್ಟಿ ಮಾಡೋದಲ್ಲ, ವಾಲಂಟಿಯರ್ಗೆ ಒಂದು ಟೀಮ್ ಮಾಡ್ರಿ. ಈಗ ಅಲ್ಲಿ ವಾಲ್ಮನ್ ಒಬ್ಬಿರ್ತಾನೆ, ಅದ್ರ ಜೊತೆಗೆ ಒಬ್ಬರನ್ನ ಹಾಕ್ರಿ. ಒಂದು 4-5 ವಾರ್ಡಿಗೆ ಇದ್ದೇ ಇರ್ತಾರ, ಅವ್ರ ಜೊತೆಗೆ ಹಾಕಿದ್ರೆ ನಾವು ಬೇಕಾದ್ರೆ ಹೋಗ್ತೀವಿ, ನಾವು ಪಟ್ಟಿಸ್ತೀವಿ. ಪ್ರತಿಯೊಂದು ವಾರ್ಡಿಗೆ 31 ವಾರ್ಡಿಗೆ ಆದ್ರೆ ಯಾಕೆ ಕಲೆಕ್ಷನ್ ಆಗಲ್ಲ? ಕಂದಾಯ ಬರಲ್ಲ ಅಂತ ಹೇಳ್ತಾ ಇದೀವಲ್ಲ, ಯಾಕೆ ಬರಲ್ಲ? ಒಂದು ಟಿವಿ ಒಂದು ದಿವಸ ಕಟ್ ಮಾಡಿದ್ರೆ ಹೋಗಿ ಅವ್ರು ದುಡ್ಡು ಕಟ್ಟಿ ಮಾಡ್ಕೊಂಬರ್ತಾರೆ, KBL ಕಟ್ಕೊಂಬರ್ತಾರೆ. ನಮ್ಗೆ ನೀರಿಂದ ಯಾಕೆ ಕೊಡಲ್ಲ? ಸ್ವಯಂ ಘೋಷಣೆ ಅಂದ್ರೆ ಈಗ ನಮ್ಮ ಬಿಲ್ಡಿಂಗ್ 3 ಹೆಕ್ಟೇರ್ ಕಟ್ಟಿದ್ವಿ, ನಾನು ಈಗ ಕಟ್ತೀನಿ, 1-2 ಸಾವಿರ ಬರುತ್ತೆ, ಕಟ್ತೀನಿ. ಇದು ಜವಾಬ್ದಾರಿ ಯಾರು? ಯಾರಿಗಾದ್ರೂ ನೋಟಿಸ್ ಕೊಟ್ಟಿದ್ರ ಕಡಿಮೆ ಕಟ್ಟಿದ್ರು ಅಂತ ಹೇಳ್ಬಿಟ್ಟು? ಇದುವರೆಗೂ ಕೊಡ್ತಾರೆ, ನೋಟಿಸ್ ಕೊಡ್ತಾರೆ, ದುಡ್ಡು ಕಟ್ಸಿದ್ದಾರೆ. ಯಾವಾಗ? ಇತ್ತೀಚೆಗೆ ಕಟ್ತಾರೆ. ತಿಂಗಳಿಂದ ಆಲ್ಮೋಸ್ಟ್ ಹಿಂದಿದ್ದರೋ ಜವಾಬ್ದಾರಿ ತಗೊಂಡಿದ್ರೆ ನಮಗೆ ದುಡ್ಡಿನ ಸಮಸ್ಯೆನೇ ಬರ್ತಿರ್ಲಿಲ್ಲ. ಇನ್ನ ಜವಾಬ್ದಾರಿ ಇದ್ದಿದ್ರೆ ನಮಗೆ ದುಡ್ಡಿನ ಸಮಸ್ಯೆ ಯಾವ ಸರ್ಕಾರನು ಕೇಳತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಅಷ್ಟು ದುಡ್ಡು ಬರುತ್ತೆ ನಮಗೆ ಕಂದಾಯ. ಹಾಗಾಗಿ ಈಗ ಮುಂದೆ ಆದ್ರೂ ನಾವು ಪ್ರಕಾಶ್ ಹೇಳ್ದಂಗೆ ಇನ್ನು 10 ತಿಂಗಳು ಇರೋದ್ರಲ್ಲಿ ಎಲ್ಲರೂ ನಾವು ಸೇರಿ ಜವಾಬ್ದಾರಿ ತಗೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಪರವಾಗಿ ನಾನು ಮಾತಾಡ್ತೀನಿ. ಈಗ ರೋಡಿಂಗ್, ಮೇನ್ ರೋಡಿಂಗ್ ಏನೋ ವರ್ಕ್ ನಡೀತಿದೆಯೋ ಅದು ತುಂಬಾ ಎಫೆಕ್ಟ್ ಆಗ್ತಿದೆ.
ಅದು ಎಫೆಕ್ಟು ಮುಗಿದ ಈಗ ಇನ್ನೊಂದು ತಿಂಗಳಲ್ಲಿ ಮುಗಿಯುತ್ತೆ ಅನ್ಸುತ್ತೆ. ಅದು ಮುಗಿದ ತಕ್ಷಣ ಫುಲ್ ಡೇ ಫುಲ್ ಪಾರ್ಟ್ ಅದಂತೂ 100% ಎಫೆಕ್ಟ್ ಕಂಡೆ ಔಷಧಿಗಳಂತೂ ಮಾಡೇ ಮಾಡ್ತಾರೆ. ನಿಮ್ಗೆ 5 ವರ್ಷ ಟೈಮ್ ಇಲ್ಲ. ಇಲ್ಲ ಇಲ್ಲ ಗೊತ್ತಾಯ್ತು. ಇದು ಲೇಟ್ ಏನು ಆಗಿಲ್ಲ. ಇನ್ನೊಂದು ಮುಗಿಯುತ್ತೆ ಅನ್ಸುತ್ತಲ್ಲ ಸರ್. ಅಲ್ಲ ನೆಕ್ಸ್ಟ್ ನೋಡಿ, ಒಂದು ಬಾಡಿಗೆ ಒಂದು ಬದ್ಧತೆ ಬಂದಿದೆ. ಇದನ್ನ ನಾವು ಯಾವುದೇ ಕಾರಣಕ್ಕೂ ಯಾರ್ದು ಮುಲಾಜ್ ಕೇಳದಲ್ಲೇ ನಾವು ಟ್ಯಾಕ್ಸ್ ಕಂಪ್ಲೀಟ್ ಆಗಿ ವಸೂಲಿ ಮಾಡ್ತೀವಿ ಅನ್ನೋದು ನಮ್ಮ ಬದ್ಧತೆ ಇದೆ. ನೆಕ್ಸ್ಟ್ ಗೆದ್ದು ಬರೋರು ಇದೇ ಬದ್ಧತೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾವ್ದು ಪ್ರಿಯಾರಿಟಿ ಅಂತ ಯೋಚನೆ ಮಾಡಬೇಕು. ನಮ್ಮ ಪ್ರಿಯಾರಿಟಿ ನಗರಸಭೆನ ಆರ್ಥಿಕವಾಗಿ ಸಶಕ್ತಗೊಳಿಸ್ಬೇಕು. ಅದಕ್ಕೆ ಎಲ್ಲರೂ ಬದ್ಧರಾಗಿದ್ದೀವಿ. ನೆಕ್ಸ್ಟ್ ಬರೋರು ಬೇರೆ ಬೇರೆ ತರ ಇರುತ್ತೆ ಯೋಚನೆಗಳು, ಹಿಂದೆ ಇದ್ದವ್ರು ಬೇರೆ ತರ ಇತ್ತು ಯೋಚನೆಗಳು, ಆಯ್ತಾ? ಅದಕ್ಕಿಂತ ಹಿಂಚೆ ಇದ್ದವ್ರು ಇನ್ನೊಂದು ತರ ಇತ್ತು ಯೋಚನೆಗಳು. ಅದಕ್ಕೆ ಸರ್ 12 ವರ್ಷ 10 ವರ್ಷ 15 ವರ್ಷ ಕಂದಾಯ ವಸೂಲಿ ಮಾಡಕ್ ಆಗಿಲ್ಲ. ಅದು ದಯಮಾಡಿ ಕ್ಷಮಿಸಿ. ಇಲ್ಲಿ ವೇದಿಕೆ ಮೇಲಿರೋರಿಗೂ ಸಹ ಅಭಿನಂದನೆ ತಿಳಿಸ್ತಾ, ಈಗ ನಮ್ಮ ಪ್ರಕಾಶ್ ಅಣ್ಣ ಇರ್ಬೋದು, ರಾಜಣ್ಣ ಇರ್ಬೋದು, ಈಗ ನಮ್ಮದು ಉದ್ದೇಶ ಆಯ ವ್ಯಯ. ನಾವು ಭಾಳಷ್ಟು ಸಭೆಗಳಲ್ಲಿ ಮಾತಾಡೋದು ಬರೀ ವ್ಯಯನೇ, ಆಯದ್ದು ಭಾಳ ಕಡಿಮೆ. ರಾಜಣ್ಣ ಹೇಳೋದು ಮತ್ತು ಪ್ರಕಾಶ್ ಅಣ್ಣ ಹೇಳೋದು, ಈಗ ನಮಗೆ ಸೋರ್ಸ್ ಏನು, ಫಸ್ಟ್ ನಮ್ಮ ಬಾಡಿಗೆ ಏನು ಸೋರ್ಸ್ ಬರ್ತದೆ, ಅದು ಎಷ್ಟು ಬರ್ತೈತೆ ಅನ್ನೋದು ಆಗ್ಬಿಟ್ಟು ಈಗ ಅಧ್ಯಕ್ಷರು ಆದಮೇಲೆ ಅದ್ರ ಬಗ್ಗೆ ನಾವು ಟೀಕೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೆ ಪ್ರಕಾಶ್ ಅಣ್ಣ ಹೇಳ್ದಂಗೆ ನಮ್ಗೆ ಉಳಿದಿರ್ತಕ್ಕಂಥದ್ದು ಕೆಲವೇ ತಿಂಗಳುಗಳ ಅವಧಿ. ಇದರಲ್ಲಿ ಪ್ರಮುಖವಾಗಿ ಆಗ್ಬೇಕಾಗಿರೋದು ಈಗ ಅದರಲ್ಲಿ ಮೈನ್ 2 ಪಾಯಿಂಟ್ ಹೇಳಿದ್ರು. ಒಂದು, ವಸೂಲಿ ಮಾಡೋಂಥ ಹಂತದಲ್ಲೇ ಪವರ್ಫುಲ್ ಮ್ಯಾನ್ಸ್ಗೆ ರಿಯಾಯಿತಿ ಸಿಗ್ತದೆ, ಅಧಿಕಾರದಲ್ಲಿ ರಿಯಾಯಿತಿ ಸಿಗುತ್ತೆ, ಸಾರ್ವಜನಿಕರಿಗೆ ಮಾತ್ರ ಅವರೇ ಬಿಡುತ್ತೆ. ಆದರೆ ನಾವು ಸಹ ಫಸ್ಟ್ ನಮ್ಮ ಬದ್ಧತೆ ತೋರಿಸ್ಬೇಕಾದ್ರೆ ಫಸ್ಟ್ ನಾವು ನಮ್ಮ ಮನೆಗಳದ್ದು ಏನು ನೆಲ್ಲಿ ಇದೆ, ಏನು ಕಂದಾಯ ಇದೆ, ಅದನ್ನು ಡಿಜಿಟಲೀಕರಣ ಮಾಡಿ ಎಂಟ್ರಿ ಮಾಡಿದಾಗ ನಾವು ಬೇರೆಯವರಿಗೆ ಮಾರ್ಗದರ್ಶಕರಾಗಬೇಕು. ಅದನ್ನು ನಮ್ಮ ಕೌನ್ಸಿಲ್ಸ್ ಸಭೆ ಸಪ್ರೇಟ್ ಕರೆದಾಗ ಅಧ್ಯಕ್ಷರನ್ನ ಒಂದು ಎಲ್ರಿಗೂ ಹೇಳಿ ನಾವೇ ಫಸ್ಟ್ ಕಟ್ಟಿಬಿಟ್ಟು ಇದರಲ್ಲಿ ಮೇಲ್ಪಂಕ್ತಿ ಹಾಕ್ಬೇಕು. ಇದು ಒಂದು. ಎರಡನೇದೀಗ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಟೈಮ್ ಇಲ್ಲ. ನನ್ನ ಒಂದು ಮನವಿ ಏನಪ್ಪ ಅಂದರೆ, ಅಥವಾ ನನ್ನ ಇದ್ರ ಪ್ರಕಾರ ನೀವೊಂದು ಟೀಮ್ ಯಾಕೆ ರಚನೆ ಮಾಡಬಾರ್ದು? ಕೆಲವು ಕೌನ್ಸಿಲರ್ಸ್ನ ಹಿರಿಯರನ್ನ ಎಲ್ಲ ಬುದ್ಧಿವಂತರನ್ನ ಒಂದು ಟೀಮ್ ಮಾಡಿ ಕಮರ್ಷಿಯಲ್ ನಾನ್ ಕಮರ್ಷಿಯಲ್ನ ವಿಂಗಡಣೆ ಮಾಡಿ. ಕಮರ್ಷಿಯಲ್ ಏನಿದೆ, ಬಿಲ್ಡಿಂಗ್ಸು ಎಷ್ಟು ಇದ್ದಾವೆ, ನಾನ್ ಕಮರ್ಷಿಯಲ್ ಮನೆಗಳದ್ದು ಸ್ವಲ್ಪ ಲೇಟ್ ಆದ್ರೂ ನಡೀತದೆ. ನಮಗೆ ಮೇನ್ ಬರಬೇಕಾಗಿರೋ ಕಮರ್ಷಿಯಲ್ ಯಾವುದು, ಅದನ್ನು ನಾವು ಐಡೆಂಟಿಫೈ ಮಾಡಿದಾಗ ಅದಕ್ಕೆ ನೀವು ದಾಖಲೆ ಮಾಡಿದಾಗ, ಯಾಕಂದರೆ ಈ ವರ್ಷ ಏನೋ ಕಟ್ತೀವಿ, ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಅಲ್ಲಿರ್ತಕ್ಕಂಥದಕ್ಕೂ ಕಟ್ತಾ ಇರ್ತಕ್ಕಂಥದಕ್ಕೂ ತುಂಬಾ ವ್ಯತ್ಯಾಸ. ಆದರೆ ಒಂದು ಸಲ ನೀವು ಇದನ್ನು ದಾಖಲೆಗಳಲ್ಲಿ ಎಂಟ್ರಿ ಮಾಡಿದ್ರೆ ಯಾರು ಮುಂದೆ ಅಧಿಕಾರಕ್ಕೆ ಬರ್ತಾರೆ ಯಾರಿಲ್ಲ ಅದು ಸೆಕೆಂಡ್ರಿ. ಆದರೆ ಯಾರೇ ಬಂದರೂ ಸಹ ನಿರ್ಭಯವಾಗಿ ನಾವು ಅಧಿಕಾರ ಮಾಡಬೇಕು ಅಂದರೆ ಫಸ್ಟ್ ಇಲ್ಲಿ ನಮ್ಮ ಪ್ರಕಾಶ್ ಅಣ್ಣ ಹೇಳಿದಂಗೆ ಮಿನಿಮಮ್ ಒಂದು 10 ರಿಂದ 15 ಕೋಟಿ ಆದಾಯ ಬಂತು ಅಂದರೆ ಬಂದಾಗ ನಾವು ಬರೋದೇ ಸಾರ್ವಜನಿಕರಿಗೆ ಏನೋ ಸೇವೆ ಮಾಡ್ತೀವಿ ಅಂತ ಬರ್ತೀವಿ. ಒಂದು ಚರಂಡಿ ಹಾಕ್ಸ್ಕೊಂಡು ಹೋಗೋದ್ರೆ 1 ವರ್ಷ ಆಗ್ತದೆ, 5 ವರ್ಷಕ್ಕೆ 2 ಚರಂಡಿ 2 ರೋಡಿಗೆ ಮುಗಿದೋಗ್ತದೆ. ನೀವು ಇನ್ನೇನು ಸಹಾಯ ಮಾಡೋಕ್ಕಾಗುತ್ತೆ? ಆಗೋದಿಲ್ಲ. ಆದರೆ ದುಡ್ಡಿದ್ರೆ ನೀವೇನು ಬೇಕಿದ್ರು ಮಾಡ್ಬೋದು. ಉದಾಹರಣೆ ಪೌರ ನಾವು ತಗೋಬೇಕು, ಈಗ ಪೌರ ನಮ್ಮ ಕಮಿಷನರ್ ಸಾಹೇಬ್ ಎಲ್ಲಿಯೋ ಕಳಿಸಿದಾರೆ, ಅದೇ ಸೈನ್ ಆಗಿ ಬರಬೇಕಂದ್ರೆ ದುಡ್ಡಿಲ್ಲ. ನೀವು ದೈವ ಕಳಿಸ್ಬೇಕಂದ್ರೆ ನಮ್ಮಲ್ಲಿ ಫಂಡ್ ಇಲ್ಲ, ಸ್ಯಾಲ್ರಿ ಕೊಡೋಕೆ ಫಂಡ್ ಇಲ್ಲ. ಸ್ಯಾಲ್ರಿ ಬರಬೇಕು ಅಂದ್ರೆ ನಾವು ಕಮ್ಮಿ ಮಾಡಲೇಬೇಕು. ನೌಕರರ ಸಂಖ್ಯೆ ಹೆಚ್ಚಾದಾಗ ತನ್ನಷ್ಟಕ್ಕೆ ತಾನೇ ಕೆಲಸ ವೇಗನೂ ಪಡ್ಕೊಳ್ಳೋದು. ಆದ್ದರಿಂದ ಒಂದು ಕಮರ್ಷಿಯಲ್ ನಾನ್ ಕಮರ್ಷಿಯಲ್ನ ಡಿವೈಡ್ ಮಾಡಿ ಅದನ್ನು ಎಂಟ್ರಿ ಮಾಡಿ, ಎಂಟ್ರಿ ಆದರೆ ಮಾತ್ರನೇ ಅವ್ನು ಕೊನೆಯವರೆಗೂ ಅವ್ನು ಕಟ್ಟಲೇಬೇಕು. ಅವನು ಯಾರೇ ಆಗಲಿ. ಆಮೇಲೆ ಪ್ರಕಾಶ್ ಅಣ್ಣ ಹೇಳಿದಂಗೆ ದಯಮಾಡಿ ಹಿರಿಯರು ಒಂದು ಟೀಮ್ ಮಾಡಿ ಅದನ್ನು ನೀವು ಡೈವರ್ಟ್ ಮಾಡಿ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ.